ವೀಕ್ಷಕರೇ, ಇವತ್ತು ಇಲ್ಲಿ ನಾನು ಒಂದು ಗೋಮಾಳದ ಹತ್ರ ಸುದ್ದಿ ಮಾಡ್ತಾ ಇದ್ದೇನೆ. ಈ ಗೋಮಾಳ ಎಲ್ಲಿದೆಯಪ್ಪ ಅಂದರೆ ಚಳ್ಳಕೆರೆ ತಾಲೂಕು ತಳುಕು ಹೋಬಳಿ ಬಂಜಗೆರೆ ಅಂತೇಳಿ. ಬಂಜಗೆರೆ ಗ್ರಾಮದ ಹೂಗಳತೆ ದೂರದಲ್ಲಿ ಒಂದು 60ರಿಂದ 70 ಎಕರೆ ಗೋಮಾಳ ಇದೆ. ಈ ಗೋಮಾಳ ಮುಂಚೆ ಏನಕ್ಕೆ ಬಿಟ್ಕೊಳ್ತಿದ್ರು ಅಂದರೆ ರೈತರುಗಳಿಗೆ ಬೇಸಾಯ ಮಾಡಿದರೆ ದನಗಳ ಮೇಯ್ಲಿಕ್ಕೆ ಅಂತ ಬಿಟ್ಕೊಂತಿದ್ರು. ಇತ್ತೀಚಿನ ದಿನಗಳಲ್ಲಿ ದನಗಳ ಸಂತತಿ ನಶಿಸಿ ಹೋಗಿದೆ. ಎಲ್ಲ ಇವತ್ತು ಈ ಟ್ಯಾಕ್ಟ್ರುಗಳಲ್ಲೇ ಬೇಸಾಯ ಮಾಡತಕ್ಕಂಥ ಪದ್ಧತಿ ಬಂದಿದೆ. ಅದರಿಂದ ಈ ಗೋಮಾಳನ ಏನು ಮಾಡಿದ್ರೆ ಸರ್ಕಾರ ಅಂತಂದರೆ, ಈಗ ಯಾರು ಕಡು ಬಡವ ಇರ್ತಾನೆ, ಯಾರು ನಿರ್ಗತಿಕ ಇರ್ತಾನೆ ಅಂಥನಿಗೆ 2 ಎಕರೆ ಹೊಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದೆ. ಆದರೆ ಈ ಗೋಮಾಳದಲ್ಲಿ ಒಬ್ಬೊಬ್ಬರು 15-20 ಎಕರೆ ಜಮೀನನ್ನು ಆಕ್ರಮವಾಗಿ ಇಟ್ಕೊಂಡಿದ್ದಾರೆ. ಇದನ್ನು ಆದಷ್ಟು ಬೇಗ ತನಿಖೆ ಆಗಬೇಕಾಗಿದೆ. ತನಿಖೆ ಆಗಿ ಯಾರ್ಯಾರು ಅಷ್ಟು ಜಮೀನು ಇಟ್ಕೊಂಡಿದ್ದಾರೆ ಅವ್ರಿಗೆ ಹಿಡ್ಕೊಂತಿರ್ತಾರೆ ಜಮೀನನ್ನು ಮುಟ್ಗೋಲು ಹಾಕಬೇಕಾಗಿದೆ. ಮುಟ್ಗೋಲು ಹಾಕಿದ್ದು ಯಾರು ನಿರ್ಗತಿಕ ಇದ್ದಾನೆ ಅವನನ್ನು ಗುರುತಿಸಿ, ಯಾವ ಕುಟುಂಬದಲ್ಲಿ ಅವನ ಹೆಸರಿಗೆ ಪಾಣಿ ಇಲ್ಲ ಅಂಥವನಿಗೆ ಕೊಡಬೇಕಾಗಿದೆ. ಕೆಲವರು ಜಮೀನು ಇದ್ದು ಸಹ ಸ್ವಂತ ಜಮೀನು ಅಂಥವ್ರು ಸಹ ಇಲ್ಲಿ 15-20 ಎಕರೆ ತನಕ ಇಡುತ್ತಾರೆ ಅಂತೇಳಿ ಸುದ್ದಿ ಬಂದಿದೆ. ನೋಡಿ, ಇಲ್ಲಿ ಒಬ್ಬ ಕಡು ಬಡವ 2 ಎಕರೆ 1 ಎಕರೆ ಜಮೀನು ಹೊಡಕ್ಕೆ ಬಂದರೆ, ಇಲ್ಲಿ ಒಬ್ಬ ಹೆಣ್ಮಗಳು ಡಿ ಎಮ್ ಏನು ಮಾಡ್ತಾರೆ ಅಂದರೆ ಇಲ್ಲಿ ಟ್ಯಾಕ್ಟರ್ನ ಬಿಡದಂಗೆ ತಡೆ ಹಾಕಿದ್ದಾಳೆ. ಅದರಿಂದ ಎಷ್ಟು ಜಮೀನನ್ನ ಇಲ್ಲಿ ನಂದು ಅಂತ ತನಿಖೆ ಆಗಬೇಕು. ಮತ್ತೆ ಹೆಸರಿನಲ್ಲಿ ಎಷ್ಟು ಎಕರೆ ಪಾಣಿ ಇದೆ, ಸ್ವಂತಕ್ಕೆ ಎಷ್ಟು ಎಕರೆ ಪಾಣಿ ಇದೆ ಅದನ್ನು ತನಿಖೆ ಮಾಡಬೇಕಾಗಿದೆ. ಹಾಗೆ ಮಕ್ಕಳು 3 ಜನ ಹೇಳೋ ಪ್ರಕಾರ ನನ್ನ ಮಕ್ಕಳು 3 ಜನ ಆಫೀಸರ್ಗಳು ಅಂತ ಹೇಳ್ತಾಳೆ. ಅವರು ಯಾವ್ಯಾವ ಇಲಾಖೆಯಲ್ಲಿ ಆಫೀಸರ್ ಆಗಿದ್ದಾರೆ ಎಂದು ಸಹ ತನಿಖೆ ಆಗಬೇಕಾಗಿದೆ. ತನಿಖೆ ಮಾಡಿಬಿಟ್ಟು ಈ ಜಮೀನನ್ನು ಕಡು ಬಡವರಿಗೆ ಆದಷ್ಟು ಬೇಗ ತನಿಖೆ ಮಾಡಿ ಸಂಬಂಧಪಟ್ಟ ಇಲಾಖೆ ಬಡವರಿಗೆ ಕೊಡಬೇಕಾಗಿದೆ. ಆದಷ್ಟು ಬೇಗ ತನಿಖೆ ಆಗಬೇಕಾಗಿದೆ. ತನಿಖೆ ಆಗ್ಬಿಟ್ಟು ಇದು ನ್ಯಾಯವಾಗಿ ದಕ್ಕರಿಗೆ ದಕ್ಕಬೇಕಾಗಿದೆ. ನಮ್ಮ ವೀಕ್ಷಕ ನ್ಯೂಸು ಆದಷ್ಟು ಬೇಗ ತನಿಖೆ ಆಗುತ್ತಂತ ಕಾದು ನೋಡುತ್ತೆ. ಜೈ ಹಿಂದ್, ಜೈ ಕರ್ನಾಟಕ.